ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ರೀತಿಯಾಗಿ ನಾವು ಮಾಡಿರುವಂಥ ಮನೆಯಲ್ಲಿ ಧಪಾಟಿ ಇದು ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಧಪಾಟಿ. ಇದರದಾಗ ನಾನು ಏನು ಹಾಕೀನಿ ಅಂತಂದರೆ ನಿಮಗೆ ಗೊತ್ತಿರಂಗಿಲ್ಲ. ಇದು ನೋಡ್ಲಿಕ್ಕೆ ಎಷ್ಟು ಸುಂದರ ಕಾಣ್ತಾ ಇದೆಯಲ್ಲ, ಇದರದಾಗ ನಾನು ಕುಂಬಳಕಾಯಿ ಹಾಕಿ ಧಪಾಟಿ ಮಾಡೀನಿ. ಇದು ತುಂಬಾ ರುಚಿಯಾಗಿರ್ತದ್ರಿ. ಅಂದರೆ ಕುಂಬಳಕಾಯಿ ಯಾರು ಇಷ್ಟಪಡಂಗಿಲ್ಲ ಅವರಿಗೆ ಈ ಥರ ಮಾಡಿ ಕೊಡ್ರಿ, ತುಂಬ ಇಷ್ಟಪಟ್ಟು ತಿನ್ನುವಂಥ ಇದು ಧಪಾಟಿ. ಇದು ಉತ್ತರ ಕರ್ನಾಟಕದ ಸೂಪರ್ ಆಗಿರುವಂಥ ರೆಸಿಪಿ ರೀ. ತುಂಬ ಟೇಸ್ಟ್ ಆಗಿರ್ತದ. ಇದನ್ನು ಹೇಗೆ ಮಾಡಬೇಕು ಅನ್ನೋದು ಈಗ ನಿಮಗೆ ತೋರಿಸ್ತೀನಿ. ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿಲಿಂತ ಧಪಾಟಿ ಮಾಡ್ತಾ ಇರೋದಂತ ಹೇಳಿನಲ್ರಿ, ಅದರ ಈಗ ಹೇಗೆ ಮಾಡಬೇಕು ಅನ್ನೋದು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಒಂದು ಕುಂಬಳಕಾಯಿ ಅದರ ಅಂದರೆ ಸ್ವಲ್ಪ ದೊಡ್ಡದೇ ಅದ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೋತೀನಿ. ಅಂದರೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಚೆನ್ನಾಗಿ ಹೆರಿಸ್ತೀನಿ ರೀ. ಇದಕ್ಕೆ ಮತ್ತೆ ಏನು ಹಾಕಬೇಕು ಅಂತ ಅನ್ನೋದು, ಈಗ ಒಂದು ಈರುಳ್ಳಿ ತೊಗೊಂಡೀನಿ ರೀ. ಇದು ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅಂದರೆ ಟೇಸ್ಟ್ ಯಾವ ಥರ ಬೇಕೋ ಆ ಥರ ತೊಗೋಬೇಕು. ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ. ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲದವರು ಅಚ್ಚ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು 7-8 ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಹಾಗೆ ಸ್ವಲ್ಪ ಅಲ್ಲ ತೊಗೊಂಡೀನಿ. ಹಾಗೆ ಜೀರಿಗೆ, ಅಜವೇನ್ ಇವೆಲ್ಲ ತೊಗೊಂಡೀನಿ. ಇದನ್ನೇನು ಮಾಡ್ತೀನಿ ಅಂದರೆ ಒಂದು ಕಲಗಲ್ದಾಗ ಚೆನ್ನಾಗಿ ಕುಟ್ತೀನಿ ರೀ. ಅಂದರೆ ಸ್ವಲ್ಪ ತರಿಯಾಗೇ ಇರಬೇಕು, ಪೂರ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಹಾಗೆ ಈಗ ನಾನು ಕುಂಬಳಕಾಯನ್ನು ಚೆನ್ನಾಗಿ ಹೆರ್ಚೀನಿ ರೀ. ಹೆರ್ಚಿದ ನಂತರ ಒಂದು ಅರ್ಧ ಚಮಚ ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾ ಏನು ಕಲಗಲ್ದಾಗ ಎಲ್ಲ ಕುಟ್ಕೊಂಡಿನಲ್ಲ ಅದನ್ನೆಲ್ಲ ಹಾಕಿ ಒಂದು ಕಡೆಗೆ ಇಟ್ಬಿಡ್ತೀನಿ. ನಂತರ ಈಗ ನಾನು ಜೋಳದ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅಂದರೆ ಜೋಳದ ಹಿಟ್ಟು ಕೂಡ ನೀವು ನಾನು 2 ಹಿಡಿಕೆಯಷ್ಟು ತೊಗೋತೀನಿ ರೀ. ಅಂದರೆ ನಾವು ಕೈಲಿಂತನೇ ಅಳತೆ ಮಾಡ್ತೀವಲ್ಲ ಆ ಥರ ಒಂದು ಕೈಲಿಂತ ಹಿಡ್ತಿ ತೊಗೊಂಡು ಕೇಸಂದ ಹಾಕಿ ಈ ಥರನ ನಾನು ಜಲ್ಡಿ ಹಿಡಿತಾ ಇದ್ದೀನಿ. ಯಾಕಂದರೆ ಅದರ ಮೇಲೆ ಹೊಟ್ಟು ಬರ್ತದಲ್ಲ, ಅದು ಒಂದು ಕಡೆ ಸಪ್ರೇಟ್ ಮಾಡಬೇಕು ಅಂಥೇಳಿ. ಇದಕ್ಕೆ ಒಂದು ಸ್ವಲ್ಪನೇ ನಾನು ಗೋಧಿ ಹಿಟ್ಟು ಕೂಡ ಕಲಿಸ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ 2 ಚಮಚದಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ ರೀ. ಒಂದು 4 ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡೀನಿ. ಯಾಕಂದರೆ ರುಚಿ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದ ಅಂಥೇಳಿ. ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಹಾಕಿದಾಗ ಸ್ವಲ್ಪ ಮೇಲ್ಗಡೆ ಈಗ ನಾವೇನು ರೊಟ್ಟಿ ಸುಡ್ತೇವಲ್ಲ ಸ್ವಲ್ಪ ಸೀದು ಹೋಗ್ತದ್ರಿ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕಬೇಕು. ಈಗ ನಾ ಏನು ಕುಂಬಳಕಾಯಿ ಎಲ್ಲ ಹೆರ್ಚಿಟ್ಟಿನಲ್ಲ ಅದನ್ನೆಲ್ಲ ನಾನು ಈಗ ಇದು ಹಿಟ್ಟಿನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದ್ರದಾಗ ಎಷ್ಟು ನೀರು ಹಾಕಬಾರ್ದ್ರಿ. ಅದು ನಾವು ಕುಂಬಳಕಾಯ್ದು ಏನು ಇರ್ತದಲ್ಲ ಅದರದೇ ನೀರು ಬಿಡ್ತದ. ಹಾಗೆ ಕಲಿಸ್ತಾ ಹೋಗಬೇಕು. ಅಂದರೆ ಜಗ್ಗಿನೇ ಕಲಿಸ್ಬೇಕು. ನೀರು ಹಾಕ್ಲಾರ್ದೇ ಸ್ವಲ್ಪ ಒಂದು 10 ನಿಮಿಷದಷ್ಟು ಅಷ್ಟೇ ಚೆನ್ನಾಗಿ ಕಲಿಸ್ತಾನೆ ಹೋಗಬೇಕು. ಅದಕ್ಕೋಸ್ಕರನೇ ನಾನು ವಿಡಿಯೋವನ್ನು ಸ್ಕಿಪ್ ಮಾಡದೆ ನಿಮಗೆ ಯಾವ ಥರ ಕಲಿಸ್ಬೇಕು ಅನ್ನೋದು, ನಾನು ಒಂದು ಹನಿ ಕೂಡ ನೀರು ಹಾಕಿಲ್ಲ. ಈಗ ನಾನು ಕಲಿಸ್ತಾನೆ ಇದ್ದೀನಿ ನೋಡ್ರಿ. ಅದು ತಾನೇ ಗಟ್ಟಿ ಹಾಕೋತ ಬರ್ತದ. ನಿಮಗೆ ನೀರು ಕಮ್ಮಿ ಬೀಳೋದೇ ಇಲ್ಲ. ಯಾಕಂದರೆ ಇದು ನೀರಂಶ ಜಾಸ್ತಿ ಇರ್ತದಲ್ರಿ ಕುಂಬಳಕಾಯ್ದಾಗ. ಹಾಗೆ ಉಪ್ಪು ಹಾಕೀನಿ, ಅದಕ್ಕೋಸ್ಕರನೇ ಅದರದ್ದೆಲ್ಲ ನೀರು ಬಿಡ್ತಾ ಇರ್ತದ. ಅದು ನೀವು ಕಲಿಸಿಟ್ರೂ ಕೂಡ ಮತ್ತೆ ಅಳಸಾಗ್ತದ್ರಿ. ಗಟ್ಟಾಗ್ಯದ ಅಂಥೇಳಿ ಏನೂ ತೊಂದರೆ ಇಲ್ಲ. ಅದು ಸ್ವಲ್ಪ 1-2 ನಿಮಿಷ ಬಿಟ್ರೆ ಅಂದರೆ ಮತ್ತೆ ನೀರು ಬಿಟ್ಕೋತದ್ರಿ ಅದು ಕುಂಬಳಕಾಯ್ದಾಗಿಂದು. ಹಾಗಾಗಿ ನೀವು ಗಟ್ಟಿನೇ ನಾದ್ಕೋಬೇಕಿದು. ಇದು ನಾನು ಈರುಳ್ಳಿ ಹಾಕಲಾರ್ದೇನೆ ನಾನು ಕಲಿಸ್ತಾ ಇರೋದು. ಈರುಳ್ಳಿ ಯಾರು ಇಷ್ಟ ಇಲ್ಲ ಅಂತಂದರೆ ಈ ಥರ ಹಾಕಿ ಕಲಿಸ್ಕೋಬೋದು. ನಂತರ ಈರುಳ್ಳಿ ಹಾಕಿ ನಾನು ಮತ್ತೆ ನಿಮಗೊಂದು ರೊಟ್ಟಿಯನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಇದನ್ನು ನಾನು ಎಷ್ಟು ಚೆನ್ನಾಗಿ ನಾದ್ಕೊಂಡಿನಿ ಈಗ ನೀವೇ ನೋಡ್ತಾ ಇರ್ಬೋದು. ನಾನು ಸ್ಕಿಪ್ ಮಾಡದೆ ಹಾಗೆ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಕಲಿಸ್ತಾ ಹೋದಂಗೆ ಅದು ತಾನೇ ಅದು ಎಲ್ಲ ನೀರೆಲ್ಲ ಇದ್ದಿದ್ದು ಹಿಟ್ಟಿನಾಗ ನುಂಗ್ಕೊಂಡು ಬಿಡ್ತದ್ರಿ. ತುಂಬ ಚೆನ್ನಾಗಿ ಆಗ್ತದ್ರಿ. ಇವು ಮಕ್ಕಳು ಎಷ್ಟು ತಿನ್ನಲ್ಲ ಅಂತಂದ್ರು ಅವರು ಕೂಡ ಇಷ್ಟಪಟ್ಟು ತಿನ್ನುವಂಥ ಇದು ಜೋಳದ ರೊಟ್ಟಿದಾಗ ಹಾಕಿ ಮಾಡ್ತೀವಲ್ಲ, ತುಂಬಾ ಟೇಸ್ಟ್ ಆಗಿರ್ತದೆ, ಹೆಲ್ದಿ ಕೂಡ ಅದರ ಇದು. ಈಗ ನೋಡ್ರಿ, ಈಗ ಚೆನ್ನಾಗಿ ಎಲ್ಲ ಕಲಸೀನಿ ರೀ. ಈಗ ಇದಕ್ಕೆ ಸ್ವಲ್ಪ ನಾನು ಎಳ್ಳು ಕೂಡ ತೊಗೋತೀನಿ ರೀ. ಇದು ಸ್ವಲ್ಪ ಎಳ್ಳಿತ್ತು, ಬಿಳಿ ಎಳ್ಳು. ಇದಕ್ಕೆ ರೊಟ್ಟಿಗೆ ಹಚ್ಚಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದ ಅಂಥೇಳಿ. ಇಲ್ಲಾಂತಂದರೆ ನಿಂಬಲ್ಲಿ ಇದ್ದಿದ್ದಿಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬಹುದು. ಈಗ ನಾನು ಚೆನ್ನಾಗಿ ನಾದಿ ಈಗ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತೋರಿಸ್ತೀನಿ ನಿಮಗೆ ಎಳ್ಳು ಹಚ್ಚಿ ಯಾವ ಥರ ಮಾಡಬೇಕು ಅನ್ನೋದು. ಈಗ 2 ಬದಿಯಲ್ಲಿ ನಾನು ಎಳ್ಳನ್ನು ಹಚ್ಚಿ ಇದನ್ನು ರೊಟ್ಟಿ ಥರ ತಟ್ತೀನಿ ರೀ.
ಆಗಿದೆ. ಇದನ್ನು ಹಂಚಿನ ಮೇಲೆ ಹಾಕಿ ಈಗ ನಾನು ನೀರನ್ನು ಹಚ್ತಾ ಇದ್ದೀನಿ. ಅದು ನಾನು ಕೈಲಿಂತನೇ ಹಚ್ಚುವಂಥ ರೂಢಿ ಅದ ರೀ, ಹಾಗಾಗಿ ಕೈಲಿಂತನೇ ಹಚ್ಚುತ್ತಾ ಇದ್ದೀನಿ. ಈಗ ಇನ್ನೊಂದು ರೊಟ್ಟಿ ಕೂಡ ಮಾಡ್ತಾ ಇದ್ದೀನಿ. ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂದರೆ ತುಂಬ ಸರಳವಾಗಿ ಕೂಡ ನಿಮಗೆ ನಾನು ಯಾವುದೇ ಅಡುಗೆ ಮಾಡಿದಾಗ ತುಂಬ ಸರಳ ಪದಾರ್ಥಗಳು ಜಾಸ್ತಿ ಬಳಸಲಾರ್ದೇ ನಾನು ಅಡುಗೆ ಮಾಡೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಭಾಳ ಜನರಿಗೆ ಶೇರ್ ಮಾಡಿರಿ. ಇದೇ ರೀತಿಯಾಗಿ ಬೇರೆ ಕೂಡ ಹಾಕಿ ಮಾಡ್ಬೋದು. ಅಂದರೆ ಸೌತೆಕಾಯಿ, ಗಜ್ರಿ ಈ ಥರ ಕಾಯಿಗಳನ್ನೆಲ್ಲ ಹಾಕ್ತೇವಲ್ಲ, ಹಾಕಿ ಮಾಡಿದ್ರೆ ರುಚಿ ಕೂಡ ತುಂಬ ಇರ್ತದೆ ರೀ. ಅಂದರೆ ಹೆಲ್ದಿ ಕೂಡ. ಅಂದರೆ ಯಾರು ಕುಂಬಳಕಾಯಿ ಇಷ್ಟಪಡೋಂಗಿಲ್ಲ, ಸೌತೆಕಾಯಿ ಇಷ್ಟಪಡಲ್ಲ, ಗಜ್ರಿ ಇಷ್ಟಪಡಲ್ಲ, ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ತುಪ್ಪ ಕೂಡ ಹಚ್ಕೊಂಡು ತಿನ್ಬೋದು. ಈಗೇನು ನಾನು ಮಾಡುವಾಗ ಈರುಳ್ಳಿ ಹಾಕಿ ಕಲಸುವಂಥ ವಿಡಿಯೋವನ್ನು ಮಿಸ್ ಆಗಿಬಿಟ್ಟದ್ರಿ. ಅದಕ್ಕೆ ನಿಮಗೆ ಇನ್ನೊಂದು ಸ್ವಲ್ಪನೇ ಹಾಕಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈರುಳ್ಳಿ ಹಾಕಿ ಕಲಸಿದ್ದು ಅಂಥೇಳಿ ತೋರಿಸೋ ಸಲಕ್ಕಿಂದು ಸ್ವಲ್ಪನೇ ಹಾಕಿ ನಿಮಗೆ ತೋರಿಸಿದೆ. ಈಗ ಈ ಥರ ಈರುಳ್ಳಿ ಹಾಕಿ ನಾದಿರುವಂಥ ಹಿಟ್ಟಿದ್ದು ರೀ. ಈರುಳ್ಳಿ ಹಾಕಿದ ಮ್ಯಾಕೆ ಹೀಗಿರುತ್ತೆ. ಈಗ ಇದನ್ನು ಕೂಡ ನಿಮಗೆ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ, ಇದು ಯಾವ ಥರ ಆಗುತ್ತೆ ಅಂಥೇಳಿ. ಅಂದರೆ ಇಷ್ಟ ಇದ್ದರೆ ಈರುಳ್ಳಿ ಹಾಕಿ ಮಾಡಿರಿ, ಇಲ್ಲಾಂದರೆ ಇಲ್ಲ. ಈಗ ಇದಕ್ಕೂ ಕೂಡ ನಾನು ಎಳ್ಳನ್ನು ಹಚ್ಚಿ ರೊಟ್ಟಿಯನ್ನು ತಟ್ತಾಯಿದ್ದೀನಿ. ಅದೇ ಸೇಮ್ ನಾ ಮೊದಲು ಹೆಂಗೆ ರೊಟ್ಟಿ ತಟ್ಟಿನಲ್ಲ ಅದೇ ಥರನ ಇದನ್ನು ಕೂಡ ಮಾಡ್ತೀನಿ. ಅಂದರೆ ಸ್ವಲ್ಪ ರೊಟ್ಟಿ ಮಾಡುವಾಗ ಅಲ್ಲಿ ಸಿಳ್ಕಿ ಬೀಳ್ತಾವ್ರಿ. ಅದು ಯಾಕಂದರೆ ಬಡಿತೀವಲ್ಲ ಜೋರಾಗಿ, ಸ್ವಲ್ಪ ಸಿಳ್ತಾವ್ರಿ ಅದು. ಹಾಗೆ ಸ್ವಲ್ಪ ಮೆತ್ತು ಬಡಿಬೇಕು, ಯಾಕಂದರೆ ಅದು ಅಷ್ಟೊಂದು ಜಿಗಿ ಇರಂಗಿಲ್ಲಲ್ಲ ಇದು ಹಿಟ್ಟಿನಾಗ, ಅದಕ್ಕೋಸ್ಕರ ಸ್ವಲ್ಪ ಸಿಳ್ತದ್ರಿ. ಹಾಗೆ ತಟ್ಟಬೇಕು, ಅದು ಚೆನ್ನಾಗಾಗ್ತದ್ರಿ ರೊಟ್ಟಿ. ಇದ್ರ ಜೊತೆಗೆ ನೀವು ಬೇಕಾದರೆ ಸಪ್ಪನ ಬ್ಯಾಳಿ, ದಪಾಟಿ ಜೊತೆಗೆ ಸಪ್ಪನ ಬ್ಯಾಳಿ ತುಂಬಾ ಚೆನ್ನಾಗಿರ್ತದ್ರಿ. ಇಲ್ಲಾಂದರೆ ಹಾಗೆ ಕೂಡ ತುಪ್ಪ ಹಚ್ಚಿ ತಿನ್ಬೋದು, ತುಂಬ ಟೇಸ್ಟಾಗಿರ್ತದ್ರಿ. ನೀವು ಭೀ ಕೂಡ ಮನೆಯಲ್ಲಿ ಈ ಥರ ಮಾಡಿ ನೋಡಿರಿ, ತುಂಬಾ ಟೇಸ್ಟಾಗಿರ್ತದ್ರಿ. ತುಂಬ ಸರಳ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈಗ ಇದನ್ನು ರೊಟ್ಟಿ ಕೂಡ ಆಯಿತು. ಈಗ ಇದನ್ನು ಕೂಡ ನಾನು ಅದೇ ಮೆಥಡ್ನಲ್ಲಿ ಸುಡ್ತಾ ಇದ್ದೀನಿ. ದೀಪದಿಂದ ಕೂಡ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ನೀರನ್ನು ಹಚ್ತಾ ಇದ್ದೀನಿ. ನೀರು ಹಚ್ಚಲೇಬೇಕಾಗ್ತದ್ರಿ. ನೀರು ಹಚ್ಚಿದಾಗ ಸ್ವಲ್ಪ ಮೆದು ಕೂಡ ಆಗ್ತದೆ. ಈಗ ನೋಡಿರಿ, ಇದು ಈರುಳ್ಳಿ ರೊಟ್ಟಿ ಮತ್ತು ಹಾಗೆ ಈರುಳ್ಳಿ ಇಲ್ಲದ ರೊಟ್ಟಿ ಈ ಥರ ಮಾಡಿ ನೋಡಿರಿ. ತುಂಬ ಚೆನ್ನಾಗಾಗಿವೆ. ಇವು ತುಂಬಾ ಮೆತ್ತು ಕೂಡ ಅವ ರೀ. ಇದು ತುಪ್ಪದ ಜೊತೆಗೆ ಹಾಗೆ ಸಪ್ಪನ ಬ್ಯಾಳಿ ಯಾವುದರ ಚಟ್ನಿ ಕೂಡ ಜೊತೆಗೂ ತುಂಬಾ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಾಗೆ ಕೂಡ ತಿನ್ನಲು ತುಂಬಾ ರುಚಿಯಾಗಿರ್ತದೆ ರೀ. ಇದೀಗ ರೆಡಿಯಾಗಿದೆ ಕುಂಬಳಕಾಯಿ ದಪಾಟಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ ಇದು. ನೀವು ಭೀ ಕೂಡ ಈ ಥರ ಮನೆಯಲ್ಲಿ ಮಾಡಿ ನೋಡಿರಿ. ಗೋಧಿ ಹಿಟ್ಟಿನಾಗ ಹಾಕಿ ಕೂಡ ಇದೇ ಥರ ಮೆಥಡ್ ಮಾಡ್ಬೋದು, ಆದರೆ ಗೋಧಿ ಹಿಟ್ಟಿನಾಗ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಅಂಥೇಳಿ ನಾವು ಜೋಳದ ರೊಟ್ಟಿದಾಗ ಹಾಕಿ ಮಾಡೀನಿ ರೀ. ತುಂಬ ರುಚಿಯಾಗಿರುವಂಥ ಇದು ಕುಂಬಳಕಾಯಿದು ದಪಾಟಿ ಅದ ರೀ. ನಿಮಗೆ ಗೊತ್ತೇ ಆಗಂಗಿಲ್ಲ ಇದು ಕುಂಬಳಕಾಯಿದು ದಪಾಟಿ ಅದ ಅಂಥೇಳಿ. ತುಂಬ ರುಚಿಯಾಗಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ. ಹಾಗೆ ವಿಡಿಯೋನ ನೋಡ್ತಾ ಇದ್ದರೂ ಒಂದು ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.